ಸರ್, ಇವತ್ತು ದರ್ಶನ್ ಅಭಿಮಾನಿಗಳಿಗೆ ಇದೊಂದು ಸಂಭ್ರಮ, ಹಬ್ಬ, ಉತ್ಸವ ಎಲ್ಲ ಅಂತ ಅನ್ಬೋದು. ಹೇಗನ್ನಿಸ್ತದೆ? ಅಲ್ಲ, ಅವ್ರ ಅಭಿಮಾನಿಗಳಿಗೆಲ್ಲ ನಮಗೂ ಕೂಡ, ಯಾಕಂದರೆ ನಾವು ಕಾಲೇಜ್ ಟೈಮಿಂದ ಅವ್ರ ಫ್ಯಾನ್ಸ್. ಸೊ ನನಗೆ ಇದು ಒಂದು ಅಂದರೆ ಬೇರೆಯವರ ಸಿನಿಮಾಗಳಿಗೆ ಬಂದು ನಾನು ಇದೆಲ್ಲ ಸಂಭ್ರಮಿಸ್ತಿದ್ದೆ. ಬಟ್ ಇವತ್ತು ನಮ್ಮ ಸಿನಿಮಾಗೆ ಇದೆಲ್ಲ ನೋಡ್ತಾ ಇದ್ದರೆ ತುಂಬ ಖುಷಿ ಆಗ್ತಾಯಿದೆ. ಒಂಥರ ಸಾರ್ಥಕತೆ ಕಾಣ್ತಾ ಇದೆ ಇದು ಒಂದು ಈ ಸಿನಿಮಾ. ಬಟ್ ಆ ಸಿನಿಮಾ ಅದಕ್ಕೆ ಕರೆಕ್ಟಾಗಿದೆ ಅಂತ, ಈ ಸಂಭ್ರಮಕ್ಕೆ ಅದು ಕರೆಕ್ಟಾಗಿ ತೂಗುತ್ತೆ, ಅದು ತೂಕ ಇದೆ ಅಂತ ನಾನು ಹೇಳ್ತೀನಿ. ಏನನ್ನಿಸ್ತು ಸರ್ ಸ್ಕ್ರಿಪ್ಟ್ ಬರಿಬೇಕಾದ್ರೆ? ನಿಮ್ಮ ಪ್ರಕಾರ ಕಾಟೇರ ಯಾವ ರೀತಿ ಸ್ಕ್ರೀನ್ ಮುಂದೆ ಬರಲಿದೆ? ಕಾಟೇರ ಇದೆಲ್ಲ ಒಂದು ಕಾಟೇರ ಅಂದರೆ ಒಬ್ಬ ರೈತನ ಒಂದು ಅಗ್ರೆಸಿವ್ ಕ್ಯಾರೆಕ್ಟರ್. ಆ ಪಾತ್ರದ ಒಂದು ಬಯೋಗ್ರಫಿ ಅಂತಲೇ ಹೇಳ್ಬೋದು. ಅದು ಹಳ್ಳಿಯಲ್ಲಿ ಅದು ಎಷ್ಟೆಷ್ಟು ಆ ಪಾತ್ರ ಏನೇನು ಅನುಭವಿಸುತ್ತೋ ಅದನ್ನೆಲ್ಲ ಇದರಲ್ಲಿ ಹೇಳ್ತಾ ಹೋಗ್ತೀವಿ. ಸೊ ಅವನ ಸುತ್ತ ಬೆಳೆದ ರೈತರುಗಳ ಮತ್ತು ಅವನ ಪ್ರೀತಿ ಎಲ್ಲವೂ ಈ ಕಥೆಯಲ್ಲಿ ಬರುತ್ತೆ. ಒಟ್ಟಾರೆಯಾಗಿ ಇದು ಒಂದು ಪ್ಯಾಕ್ಡ್ ಡ್ರಾಮಾ ಇರುವಂಥ ಒಂದು ಎಂಟರ್ಟೈನ್ಮೆಂಟ್ ಸ್ಟೋರಿ ಅಂತಲೇ ಹೇಳ್ಬೋದು. ಒಂದು ಗಟ್ಟಿ ಕಥೆ ಇಟ್ಕೊಂಡು ಬಂದಿರೋದು, ಅಂದರೆ ಇದರಲ್ಲಿ ಗಟ್ಟಿ ಕಥೆ. ಇದು ಲಾಕ್ಡೌನಲ್ಲಿ ಸುಮ್ಮನೆ ನಾವು ತರುಣ್ ಸರ್ ಚರ್ಚೆ ಮಾಡುವಾಗಾದರೆ ಈ ಥರದ್ದೊಂದು ಬ್ಯಾಕ್ಗ್ರೌಂಡ್, ಒಂದು ಕಲ್ಟ್ ಬ್ಯಾಕ್ಗ್ರೌಂಡ್ ಮಾಡಿಲ್ಲ ಅಂತ ಅವರು ಹೇಳಿದಾಗ ನಾನು ಒಂದು ಪಾಯಿಂಟ್ ಹೇಳಿದೆ ಅವ್ರಿಗೆ, ಈ ಪಾಯಿಂಟ್ ಇಟ್ಕೊಂಡು ಹೋಗೋಣ ಅಂತ. ಅವ್ರಿಗೆ ಟ್ರಿಗರ್ ಆಯಿತು. ಸೊ ಲಾಕ್ಡೌನಲ್ಲಿ ನಾವು ತರುಣ್ ಸರ್ ಒಂದು ಶುರು ಮಾಡಿದ್ದು, ಅದು ಇಲ್ಲಿ ಬಂದಾಗ ನಾವು ನನ್ನ ಇಮ್ಯಾಜಿನೇಷನ್ ಇಲ್ಲಿ ಬಂದಾಗ ಅದೇ ಅಂದ್ಕೊಂಡಿದ್ದು. ಒಂದು ಖಾಲಿ ಪೇಪರ್, ಒಂದು ಖಾಲಿ ಜಾಗದಲ್ಲಿ ಕೂತಿದ್ದು, ಇಷ್ಟೊಂದು ಸಂಭ್ರಮ, ಇಷ್ಟೊಂದು ಇದು ನೋಡಿದಾಗ ಅದು ಯೋಚನೆ ಮಾಡೋಕ್ಕೆ ಅಷ್ಟು ಅಂತರ ಇದೆ. ಇದು ಸ್ಟಾರ್ಟಿಂಗು ಇರಲಿಲ್ಲ ತರುಣ್ ಸರ್ದು, ಅದೊಂದು ವಿಷಯ. ಅದು ಸ್ಟಾರ್ಟಿಂಗ್ ಇರಲಿಲ್ಲ. ಯಾವಾಗ ಒಂದು ರೌಂಡ್ ಆಫ್ ಆಯಿತು, ಆಮೇಲೆ ಅದು ಬಾಸ್ ಅಂತ ಹೇಳಿದಾಗ, ಅಪ್ರೋಚ್ ಮಾಡೋಣ ಅವ್ರಿಗೆ ಅಂತ ಹೇಳಿದಾಗ ನಾವು ಅವಾಗ ಅವ್ರನ್ನ ಇಮ್ಯಾಜಿನ್ ಮಾಡ್ಕೊಂಡು ಹೋದ್ವಿ. ಇದು ಅವ್ರಿಗೆ ಆಗಿರುವಂಥ ಕತೆ. ನೀವೇ ಸಿನಿಮಾ ನೋಡ್ತಿರಲ್ಲ, ಅವ್ರು ಬಿಟ್ಟು ಬೇರೆ ಯಾರಿಗೂ ಇದು ಇದಾಗಲ್ಲ. ಯಾಕಂದರೆ ಆ ಒಂದು ದೈತ್ಯ ದೇಹ, ಆ ಒಂದು ಪವರ್ ಇರುವಂಥ ಹೀರೋ ಇದಕ್ಕೆ ಬೇಕಾಗಿತ್ತು. ಯಾಕಂದರೆ ನೈಜತೆ ಇರುವಂಥ ಒಂದು ಕತೆ. ಹೌದು, ಇದು ನಮ್ಮೂರ ಕಡೆ, ನಮ್ಮ ಭಾಗದಲ್ಲೇ ನಡೆದಿರೋ ಒಂದು ಕತೆಗಳನ್ನು ಇಟ್ಕೊಂಡು ನಾವು ಬೇಸಿಟ್ಕೊಂಡು ಬರ್ದಿರೋದು. ಇದಕ್ಕೋಸ್ಕರ ತುಂಬ ಬುಕ್ಸ್ಗಳು ಮತ್ತು ಈ ವಿಚಾರಗಳನ್ನ ನಾವು ರಿಸರ್ಚ್ ಮಾಡಿ ಪ್ರತಿಯೊಂದು ವಿಷಯಗಳನ್ನ ಇಟ್ಟಿದ್ದೀವಿ. ಅದಕ್ಕೊಂದು ಅಥೆಂಟಿಸಿಟಿ ಸಿನಿಮಾಗೆ ಇರಲಿ ಅಂತ. ಯಾವುದೇ ಸುಮ್ಮನೆ ನಾವು ಸಿನಿಮಾಗೆ ಏನೋ ಮೂವಿಯಾಗಿ ಏನು ಮಾಡಬಾರ್ದಂತ ತುಂಬ ವಿಷಯಗಳನ್ನ ರಿಸರ್ಚ್ ಮಾಡಿ ಇದಕ್ಕೆ ಬರ್ತೀವಿ. ಎಷ್ಟೋ ಇನ್ಸಿಡೆಂಟ್ಗಳು ರಿಯಲ್ ಇದೆ. ಸೆಟ್ಟಿಗೆ ನೀವು ತುಂಬ ಟೈಮ್ ತೊಗೊತೀರಿ ಸೆಟ್ ಹಾಕೋದಕ್ಕೇ, ಅದ್ರ ಬಗ್ಗೆ ತಾವೇನಾದರೂ ಹೇಳಕ್ಕೆ ಬಯಸ್ತೀರಾ? ಸೆಟ್ಟಿಗೆ ಮತ್ತು ಅದಕ್ಕಂದ್ರೆ ಅದು ಸಂಪೂರ್ಣವಾಗಿ ಡೈರೆಕ್ಟ್ರ್ ಮತ್ತು ರಾಕ್ಲೈನ್ ಸರ್ಗೆ ಹೋಗುತ್ತೆ. ಯಾಕಂದರೆ ಒಂದು 70 ಕಾಲಘಟ್ಟನ ನಾವು ಗಟ್ಟಿ ಕೊಡಬೇಕಲ್ವ. ಅದು ಒಂದು 2 ಊರು ಕತೆ. ಇದು 2 ಊರು, ಒಂದು ಊರು ಹಾಕಿ ಮತ್ತೆ ಅದು ಶೂಟ್ ಮಾಡಿ ಮತ್ತು ಇನ್ನೊಂದು ಊರು, 2 ಊರನ್ನ ರೀಕ್ರಿಯೇಟ್ ಮಾಡಿದ್ದು. ಒಂದು 70 ಕಾಲ ಒಂದು ಎತ್ತಿನ ಗಾಡಿಯಿಂದ ಅಲ್ಲಿಂದ ಹಿಡಿದು ಪ್ರತಿಯೊಂದು ವಿಷಯನ ರೀಕ್ರಿಯೇಟ್ ಮಾಡಿದ್ರಿಂದ ಸೊ ಇದು ತುಂಬ ಅದರದ್ದೇ ಒಂದು ವರ್ಲ್ಡ್ನ ಕಟ್ಟಿಕೊಟ್ಟಿದೆ. ಅದಕ್ಕೆ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಆ್ಯಂಡ್ ಅವ್ರ ಡಿಪಾರ್ಟ್ಮೆಂಟ್ ತುಂಬ ವರ್ಕ್ ಮಾಡಿದ್ದಾರೆ. ಸರ್, ಈ ಕತೆಗೆ, ಈ ಸಿನಿಮಾಗೆ ದರ್ಶನ್ ಅವರು ಕಾಟೇರ ಅಂತ ಹೆಸರು ಕೊಟ್ಟಿದ್ರು. ಹೌದು, ಹೇಗೆ ಆಪ್ಟ್ ಆಯಿತು ಸರ್? ಯಾಕಂದರೆ ಚಿತ್ರಕಥೆ ಮಾಡಿದ್ರೆ ಅಂದರೆ ನಾವು ಅದಕ್ಕಿಂತ ಮುಂಚೆ ವರ್ಕಿಂಗ್ ಟೈಟ್ಲು ಒಂದು ಇಟ್ಕೊಂಡಿದ್ವಿ, ಅದಕ್ಕೂ ನಾಮಪದನೇ. ಸೊ ಇವಾಗಲೂ ಈ ಕಾಟೇರನು ನಾಮಪದನೇ, ಹೀರೋಗೆ ಒಂದು ನಾಮಪದನೇ ಕಾಟೇರ. ಸೊ ಅದಕ್ಕಿಂತ ಇದು ಅಗ್ರೆಸಿವ್ ಆಯಿತು. ಅಲ್ಲೂ ನಾವು ಒಂದು ದೇವಿ ಹೆಸರಲ್ಲಿ ಇಟ್ಕೊಂಡೇ ವರ್ಕ್ ಮಾಡಿದ್ದು. ದರ್ಶನ್ ಸರು ಒಂದು ದೇವಿ ಹೆಸರು ಇಟ್ಕೊಂಡೆ ಅದ್ರದ್ದು ಬ್ಯಾಕ್ಗ್ರೌಂಡ್ ಕೊಟ್ಟಾಗ ನಮಗೆ ಒಂಥರ ಫ್ರೆಶ್ ಅನಿಸ್ತು, ಒಂದು ಫೈರ್ ಆಯಿತು ಆ ಟೈಟ್ಲ್ ಹೇಳುವಾಗ. ಏನಿದು ಕ್ಯಾರೆಕ್ಟರ್ಗೆ, ಈ ಕ್ಯಾರೆಕ್ಟರ್ಗೆ ಈ ಹೆಸರು ಇನ್ನೂ ಮ್ಯಾಚ್ ಆಗುತ್ತೆ ಅಂದ್ಕೊಂಡು ಸೊ ನಾವು ಇಟ್ಟಿದ್ವಿ. ಅದು ಕರೆಕ್ಟಾಗಿ ಆಪ್ಟ್ ಆಗಿದೆ. ದರ್ಶನ್ ಸರ್ ಸ್ಕ್ರಿಪ್ಟಲ್ಲಿ ವರ್ಕ್ ಮಾಡ್ತಿದ್ರಾ ಅಥವಾ ಅವರು ಅದ್ರಲ್ಲಿ ಭಾಗಿಯಾಗ್ತಿದ್ರಾ? ಯಾವ ರೀತಿ ಅವರು ಸ್ಕ್ರಿಪ್ಟೆಲ್ಲ? ನಾವು ಒಂದು ಕಂಪ್ಲೀಟ್ ಆಗಿ ಫುಲ್ ಸ್ಕ್ರಿಪ್ಟ್ ನಾವು ಬಾಂಡೆಡ್ ಸ್ಕ್ರಿಪ್ಟನ್ನು ಮಾಡಿದ ಮೇಲೆ ಅವ್ರಿಗೆ ರೀಡಿಂಗ್ ಕೊಟ್ಟಿರೋದು. ಒಂದು ಲೈನ್ ಆಗಲಿ, ಒಂದು ಐಡಿಯಾ ಆಗಲಿ ಅಂತ ಯಾವತ್ತೂ ಫಿಕ್ಸ್ ಮಾಡಿ ಸರ್ ಡೇಟ್ ಕೊಟ್ಟಾದ್ಮೇಲೆ ಕಥೆಯಲ್ಲಿ ಬದಲಾವಣೆ ಏನಾದ್ರು ಮಾಡಿದ್ರು? ಇಲ್ಲ, ಒಂದೇ ಟೈಮಿಗೆ ಓಕೆ ಆಗಿರುವಂಥ ಒಂದು ಸಬ್ಜೆಕ್ಟ್ ಅವ್ರು ತುಂಬ ಇಷ್ಟಪಟ್ಟರು. ಒಂದು ಟೈಮ್ ಫುಲ್ ಸ್ಕ್ರಿಪ್ಟನ್ನ ಅವ್ರು ರೀಡಿಂಗ್ ಕೊಟ್ಟ ತಕ್ಷಣ ಒಂದು ಒಳ್ಳೆ ಕಂಟೆಂಟ್ ಇರೋ ಸಬ್ಜೆಕ್ಟ್ ಮಾಡೋಣ ತರುಣ್ ಅಂತ ಅವ್ರಿಗೆ ಒಂದು ಹೇಳಿ, ನಾವು ಮಾಡೋಣ, ಇದು ಒಳ್ಳೆ ಸಬ್ಜೆಕ್ಟ್ ಕೈಗೆತ್ತೋಣ ಅಂತ ಒಂದು ಎನರ್ಜಿಯಿಂದ ಅವರು ಮೂವ್ ಆದರು. ಸಿನಿಮಾ ನೋಡಾದ್ಮೇಲೆ ಪ್ರೇಕ್ಷಕರ ತಲೆಯಲ್ಲಿ ಏನು ಹಿಡ್ಕೊಂಡು ಹೊರಗೆ ಬರ್ತಾರೆ? ಇದು ಒಂದು ವಿಚಾರ ಅಲ್ಲ, ನೀವು ನೋಡುವಾಗಾದರೆ ಈ ಹಿಂದೆಂದು ದರ್ಶನ್ ಸರ್ನ ನೋಡ್ಲಾರ್ದು ಬೇರೆ ಥರ ನೋಡ್ತೀರಾ ನೀವು. ಮತ್ತು ಇದು ಒಂದು
ಕಮರ್ಷಿಯಲ್ಸ್ ಅಲ್ಲದೆ ಎಷ್ಟೋ ವಿಷಯಗಳು. ಒಂದು ಸಿನಿಮಾ ಅಂದರೆ ಮನೋರಂಜನೆ ಮತ್ತು ನಾಲೆಡ್ಜ್ ಇರುತ್ತೆ. ಈ ಸಿನಿಮಾ ನಾಲೆಡ್ಜ್ ಜೊತೆ ಮನೋರಂಜನೆ ಎರಡೂ ಒಂದು ಕೊಟ್ಕೋತಾರೆ. ನಿಮಗೆ ಗೊತ್ತಿಲ್ಲದೆ ಒಂದು ಎಷ್ಟೋ ವಿಚಾರಗಳನ್ನು ನಾವು ತಿಳಿಸ್ತೀವಿ ಮತ್ತು ಭಾವುಕರಾಗಿ ಬರ್ತೀರಾ. ಮನೆ ಬರುವಾಗ ನಿಮ್ಮಲ್ಲಿ ಒಂದು ಭಾವುಕತೆ ಇರುತ್ತೆ, ಒಂದು ಎಷ್ಟೋ ವಿಷಯಗಳು ನಿಮಗೆ ಕಾಡುತ್ತೆ. ಇದು ಒಂದು ಕಾಡುವಂಥ ಕತೆ. ಸೊ ನೀವು ಹೇಳೋ ಪ್ರಕಾರ ಇದೊಂದು ಮೆಸೇಜ್ ಓರಿಯೆಂಟೆಡ್ ಫಿಲಮ್. ಇದು ಪಕ್ಕ ಮೆಸೇಜ್ ಮತ್ತು ಸೊಗಡಿನ ಕತೆ, ಇದು ಕಾಡುವ ಕತೆ. ನೋಡಿ, ಎಲ್ಲರೂ ನೋಡಿ. ಇದು ಒಂದು ಪಕ್ಕ ಕನ್ನಡ ಸಿನಿಮಾ. ಅಂದರೆ ಇವಾಗ ಕನ್ನಡ ಸಿನಿಮಾ ಆ್ಯಕ್ಚುಲಿ ಈ ವರ್ಷ ನಾವು ಅಂದ್ಕೊಂಡಂಗೆ ಆಗಿಲ್ಲ. ಈ ಸಿನಿಮಾದಿಂದ 24ಗೆ ಒಂದು ಬಿಗಿನ್ ಆಗಲಿ, ಸೊ ಇದರಿಂದ ಒಂದು ಸ್ಟಾರ್ಟಪ್ ಆಗಲಿ ಅಂತ ನಾನು ಈ ಮೂಲಕ ಹೇಳ್ಬೋದು. ದರ್ಶನ್ ಸರ್ ಅವ್ರ ಸಿಂಪ್ಲಿಸಿಟಿ ಹೇಳಬೇಕಂದ್ರೆ ಈ ಒಂದು ಹೆಸರು ಬೇರೆ ಯಾರ್ದೋ ಪ್ರೊಡಕ್ಷನ್ ಹೌಸಲ್ಲಿ ಇತ್ತು. ಅದಾದಮೇಲೆ ಕನ್ವಿನ್ಸ್ ಮಾಡ್ತಾರೆ ಪ್ರೊಡ್ಯೂಸರ್ಗೆ ಇದನ್ನು ನಾವೇ ತೊಗೊಳ್ಳೋಣ ಅಂತ. ಅವರೇ ಅದನ್ನು ಇನಿಷಿಯೇಟ್ ತೊಗೊಳ್ಳೋದು. ಅದ್ರ ಬಗ್ಗೆ ತಾವೇನಾದರೂ ಹೇಳಕ್ಕೆ ಬಯಸ್ತೀರಾ? ಅದ್ರದ್ದು ಅಷ್ಟು ಇನ್ಫಾರ್ಮೇಷನ್ ನಮಗೆ ಗೊತ್ತಿಲ್ಲ. ಬಟ್ ಅವರು ಕೊಟ್ಟಿದ್ದು ಅಂತ ನನಗೆ ತರುಣ್ ಸರ್ ಇದು ಭಾಷೆ ಈ ಥರ ಟೈಟ್ಲ್ ಇಡೋಣ ಅಂತ ಹೇಳಿದ್ರೆ ಸರ್ ಸೂಪರ್ ಆಗಿದೆ, ಇದನ್ನೇ ಹೋಗ್ಬೋದು ನಾವು ಅಂತ. 2 ಪರಭಾಷೆ ದೊಡ್ಡ ಚಿತ್ರಗಳು ಈಗ ಹೋದ ವಾರ ತೆರೆ ಕಂಡಿದೆ. ಅದಕ್ಕೆ ಕಾಟೇರ ಎಷ್ಟು ಮಟ್ಟಿಗೆ ಟಕ್ಕರ್ ಕೊಡ್ಬೋದು ಅಂತ ನಿಮ್ಮ ಅನಿಸಿಕೆ? ಇದು ಇದಕ್ಕೂ ಸಂಬಂಧ ಇಲ್ಲ. ಇದು ಕನ್ನಡದ ಕಥೆನೇ. ಇದು ಅಂದರೆ ಇಲ್ಲಿ ನಾವು ಕನ್ನಡಿಗರು 7-8 ಕೋಟಿ ಜನಗಳು ಇದ್ದೀವಿ. ಇದು ನಮಗೋಸ್ಕರ ಒಂದು ಸಣ್ಣ ಸಿನಿಮಾ ಬೇಕು, ನಮ್ಮದು ಸಿನಿಮಾ, ಇದು ನಮ್ಮದು. ಆ ಥರ ಸಿನಿಮಾಗಳು ಬರ್ತಿರ್ತವೆ, ಹೋಗ್ತಾ ಇರ್ತವೆ. ನಮ್ಮ ಭಾಷೆ ಸಿನಿಮಾ ಅಲ್ಲಿ ಹೋಗ್ತಿರ್ತವೆ, ಬರ್ತಿರ್ತವೆ. ಬಟ್ ಇದು ಬೇರೆ, ಇದು ಕನ್ನಡ ಸಿನಿಮಾ, ಇದು ನಮ್ಮ ಸಿನಿಮಾ ಒಂದು ರಿಲೀಸ್. ಬಾಸ್ ಅವತ್ತು ಹೇಳಿದ್ರು, ಇದು ನಾವು ನಮ್ಮ ಸಿನಿಮಾ ಕನ್ನಡ ಸಿನಿಮಾ, ಕನ್ನಡ ನಾಡಲ್ಲಿ ಬರೋಕ್ಕೆ ನಾವು ಯಾಕೆ ಹೆದರಬೇಕು ಅನ್ನೋದು ಅದು ಸತ್ಯ. ಸೊ ಅದಕ್ಕೋಸ್ಕರ ಇದು ಕನ್ನಡ ಸಿನಿಮಾ. ಮುಂದಿನ ದಿನಗಳಲ್ಲಿ ಕಾಟೇರ ಡಬ್ ಆಗೋ ಚಾನ್ಸಸ್ ಇದೆಯಾ ಬೇರೆ ಭಾಷೆಗಳಿಗೆ? ಗೊತ್ತಿಲ್ಲ, ನೋಡಬೇಕು ಅದು ಮುಂದಿನ ದಿನಗಳಲ್ಲಿ ಹೇಗೆ. ಸೊ ನೀವು ಮತ್ತು ಡೈರೆಕ್ಟರ್ ಸರ್ ಯಾವ ರೀತಿ ಇನ್ವಾಲ್ವ್ಮೆಂಟ್ ಆಗ್ತಿದ್ರಿ ಸರ್? ಇಲ್ಲ, ಪ್ರತಿಯೊಂದು ವಿಚಾರದಲ್ಲೂ ನಾವು ಚರ್ಚೆ ಮಾಡ್ತಿದ್ವಿ. ಅಂದರೆ ಪ್ರತಿ ಸೀನನ್ನು ಚರ್ಚೆ ಮಾಡ್ತಿದ್ವಿ, ಪ್ರತಿ ಶೆಡ್ಯೂಲು ಚರ್ಚೆ ಮಾಡ್ತಿದ್ವಿ, ಹೀಗೆ ಬರಬೇಕು ಅಂತ. ತರುಣ್ ಸರ್ ಇದ್ದಾರಲ್ಲ, ಅವ್ರು ತುಂಬ ಹಾರ್ಡ್ ವರ್ಕರ್. ಅಂದರೆ ಒಂದು ಪೇಪರಲ್ಲಿ ನಾವು ಏನು ಅಂದ್ಕೊಂಡಿದ್ವಿ ಅದು ಬರೋವರೆಗೂ ಅವರು ಬಿಡ್ತಾ ಇರಲಿಲ್ಲ. ಮತ್ತು ಅವ್ರಿಗೆ ಪ್ರತಿ ಹಂತದಲ್ಲೂ ರೀಚೆಕ್ ಮಾಡೋದು, ಮತ್ತು ಅವ್ರು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಪ್ರತಿಯೊಂದು ಕಾಸ್ಟ್ಯೂಮ್ ಇರ್ಬೋದು, ಮತ್ತು ಆ ಪಾತ್ರಗಳ ಆಯ್ಕೆ ಇರ್ಬೋದು, ಆ ಪಾತ್ರಗಳು ಅಲ್ಲಿ ನಟಿಸೋ ರೀತಿ ಇರ್ಬೋದು, ಎಲ್ಲೋ ಅವರು ಹಾರ್ಡ್ ವರ್ಕ್ ಮಾಡಿ ಯಾರನ್ನ ಕಟ್ಟಿಕೊಟ್ಟಿದ್ದಾರೆ. ಸೊ ಅಂಥ ಡೈರೆಕ್ಟ್ರಿಗೆ ಅಂಥ ಸ್ಕ್ರಿಪ್ಟ್ ಹೋದ್ರು ಅದನ್ನ ತೆರೆ ಮೇಲೆ ತರೋಕ್ಕೆ ಅವರು ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಅಂದರೆ ರೈಟ್ರಿಗೆ ಒಂದು ಖುಷಿ ಆಗುತ್ತೆ. ಅಂದರೆ ಈ ಥರ ಕೊಟ್ಟರೆ ಈ ಥರ ಡೈರೆಕ್ಟ್ರ್ ಕೊಡಬೇಕಪ್ಪ, ಅವರು ನಾವೇನು ಬರೆದಿದ್ದೀವಿ ಅದು ತೆರೆ ಮೇಲೆ ತರ್ತಾರೆ ಅಂತ. ಸೊ ಆ ತರುಣ್ ಸರ್ ಅದನ್ನು ಮಾಡಿ. ಸೊ ನಿಮ್ಮ ಪ್ರಕಾರ ಫಸ್ಟ್ ಟೈಮು ಆರಾಧನಾ ರಾಮ್ ಅವರು ಸ್ಯಾಂಡಲ್ವುಡ್ ಎಂಟ್ರಿ ಕೊಡ್ತಿದ್ದಾರೆ. ಅದು ಕಾಟೇರ ಚಿತ್ರದ ಮುಖಾಂತರ ದರ್ಶನ್ ಸರ್ ಅವರ ಜೊತೆಗೆ ಆ್ಯಕ್ಟ್ ಮಾಡ್ತಾರೆ. ಹೇಗನ್ನಿಸ್ತು ಸರ್? ಐ ಮೀನ್ ಇಷ್ಟು ಒಂದು ಲೆವೆಲ್ನಲ್ಲಿ ರಚಿತಾ ರಾಮ್ ಅವರು ಮತ್ತು ದರ್ಶನ್ ಸರ್ದು ಕಾಂಬಿನೇಷನ್ ಬಹುತೇಕ ಹಿಟ್ ಆಗ್ತಿತ್ತು, ಸಕ್ಸಸ್ಫುಲ್ ಆಗಿತ್ತು. ಈಗ ಈ ಚಿತ್ರದ ಮುಖಾಂತರ ಯಾವ ರೀತಿಯಾದಂಥ ಇಲ್ಲ, ಇಲ್ಲಿ ನಮಗೆ ಆರಾಧನಾ ಮ್ಯಾಚ್ ಆಗ್ತಾರೆ. ಯಾಕಂದರೆ ಇಲ್ಲಿ ಕಾಲೇಜ್ ಗೋಯಿಂಗ್ ಹುಡುಗಿಯಾಗಿ ನಮಗೆ ಬೇಕಿರುತ್ತೆ. ಆಗಿನ ಕಾಲದಲ್ಲಿ ಡಿಗ್ರಿ ಓದುವಂಥ ಹುಡುಗಿ ಬೇಕಾದ್ರಿಂದ ಒಂದು ಫ್ರೆಶರ್ ಹುಡುಕ್ತಾ ಇದ್ದೆ. ಆವಾಗ ಮಾಲಶ್ರೀ ಮಗಳವರು ರಾಕ್ಲೈನ್ ಸರ್ಗೆ ಮತ್ತು ತರುಣ್ ಸರ್ಗೆ ಸಿಕ್ಕಿರುವಂಥದ್ದು. ಬಟ್ ಅವರು ತಯಾರಿ ತುಂಬ ಇದೆ. ಅವ್ರಿಗೆ ಒಂದು 2 ಮಂತ್ಸ್ ಈ ಸಿನಿಮಾಗೋಸ್ಕರ ತಯಾರಿ ಇದೆ. ಮತ್ತು ಇದರಲ್ಲಿ ಸಿನಿಮಾದಲ್ಲಿ ಹೀರೋಯಿನ್ ಬಂದುಬಿಟ್ಟು ಒಂದೆರಡು ಸಾಂಗ್ ಆಡಿಬಿಟ್ಟು ಡ್ಯಾನ್ಸ್ ಆ ಥರದ್ದು ಇಲ್ವಲ್ಲ, ಅವ್ರದ್ದೇ ಒಂದು ಗಟ್ಟಿ ಪಾತ್ರ ಇದೆ. ಸೊ ಅದಕ್ಕೆ ಅವ್ರು ತುಂಬ ತಯಾರಿದೆ. ಇವಾಗ ನಾವು ನೋಡಿದ್ದೀವಿ, ನೋಡಿದವರೆಲ್ಲ ಹೇಳ್ತಾರೆ ಇದು ಹೊಸಬ್ರು ಮಾಡಿದಷ್ಟು, ಅಂದರೆ ಇದು ಹೊಸಬ್ರ ಮಾಡಿದ್ದವರು ಅನ್ನೋ ಒಂದು ಪ್ರಶ್ನೆ ಕೇಳುವಷ್ಟು ಒಂದು ಮೆಚೂರ್ಡ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ಯಾಕಂದರೆ ಎಲ್ಲರದ್ದು ಪ್ರಯತ್ನ, ಈ ಸಿನಿಮಾ ಹಿಂಗಾಗಿ ಎಲ್ಲರೂ ಪ್ರಯತ್ನ, ಎಲ್ಲರ ಹಾರ್ಡ್ ವರ್ಕ್ ಅಂತ ಇಷ್ಟ. ಸರ್ ಥ್ಯಾಂಕ್ ಯು ಸೊ ಮಚ್ ಸರ್. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.